ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ವ್ಯಯಕ್ಕೆ ಬಂದುಬಿಟ್ಟಿದ್ದಾನೆ. ಹೀಗಾಗಿ ವಿಪರೀತವಾದ ಪರಿಶ್ರಮ ಹೆಚ್ಚಾಗುತ್ತೆ. ಕೆಲಸದ ಹೊರೆ ಅಂತೀವಲ್ಲ, ಅದು ಜಾಸ್ತಿ ಆಗುತ್ತೆ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ, ಘರ್ಷಣೆಗಳಾಗುತ್ತೆ ಈ ದಿವಸ. ಮಾತು ಅಷ್ಟೇ, ಚೆನ್ನಾಗಿ ಮಾತಾಡ್ತೀರಾ, ಆದರೆ ನಿಮ್ಮ ಮಾತು ಅವರಿಗೆ ಹಿತ ಅನಿಸೋಲ್ಲ, ಆ ಥರದ್ದು ಇರುತ್ತೆ ಈ ದಿವಸ. ಭಯದ ವಾತಾವರಣ ಇದೆ ಸ್ವಲ್ಪ ಮಟ್ಟಿಗೆ, ಆದರೆ ಸಹೋದರರಿಂದ ಸಹಕಾರ ಉಂಟಾಗುತ್ತೆ, ಅದು ನಿಮ್ಮ ಭಯವನ್ನು ನಿವಾರಿಸುತ್ತೆ. ಮತ್ತು ಮಕ್ಕಳ ಸಹಾಯ ಸಿಗುತ್ತೆ. ಹೀಗಾಗಿ ಮಿಶ್ರವಾಗಿದೆ ಈ ದಿವಸ. ಪ್ರಾರ್ಥನೆಗೆ ನೀವು ಲಲಿತಾ ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕವಾಗಿದೆ, ನಷ್ಟವೂ ಸ್ವಲ್ಪ ಮಟ್ಟಿಗಿದೆ. ಯಾಕೆಂದರೆ ಅಷ್ಟಮದ ಮಾಂತಿ ವಿಶಿಷ್ಟವಾದ ನಷ್ಟ ಮಾಡ್ತಾನೆ ಅವನು. ಹೀಗಾಗಿ ಯಾವುದು ಮುಖ್ಯವಾದ ನಷ್ಟವಾದರೆ ಅದು ತೊಂದರೆ ಅಲ್ವಾ. ಹೀಗಾಗಿ ತೊಂದರೆಯೂ ಇದೆ, ಎಚ್ಚರಿಕೆಯೂ ಬೇಕು ಈ ದಿವಸ. ಕಾರ್ತವೀರ್ಯಾರ್ಜುನ ಸ್ಮರಣೆ ತಪ್ಪದೆ ಮಾಡಿ. ಉಳಿದ ಹಾಗೆ ಕೆಲಸದಲ್ಲಿ ನಿಮ್ಮ ಮಾತು, ಬರವಣಿಗೆ ಇವುಗಳ ಮೂಲಕ ನಿಮ್ಮ ಪ್ರಖರತೆ ಅದು ನಿಮ್ಮ ಕೆಲಸಕ್ಕೆ ಸಹಾಯವಾಗುತ್ತೆ ಈ ದಿವಸ. ಸ್ನೇಹಿತರ ಸಹಕಾರ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಕಾರ್ತವೀರ್ಯಾರ್ಜುನ ಸ್ಮರಣೆ ತುಂಬ ಸಹಾಯ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ, ಆತಂಕ ಬೇಡ. ಸಣ್ಣ ಪುಟ್ಟ ವಿಘ್ನಗಳು ಬರುತ್ತೆ, ಅದು ನಿವಾರಣೆ ಆಗುತ್ತೆ. ಗಣಪತಿಯ ಆರಾಧನೆ ಮಾಡಿಕೊಂಡ್ರೆ ಸಾಕು. ಕೆಲಸಕ್ಕೆ ಹೋಗೋ ಮುನ್ನ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಕೆಲಸಕ್ಕೆ ಹೋದರೆ ಬಹಳ ಒಳ್ಳೆಯದು. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಈ ದಿವಸ. ವ್ಯವಹಾರಗಳಲ್ಲಿ ತೊಂದರೆಗಳು ಉಂಟಾಗೋ ಸಾಧ್ಯತೆ ಇದೆ. ದೂರ ಪ್ರಯಾಣಕ್ಕೆ ತೊಂದರೆ ಇದೆ. ಮನಸ್ಸು ರಾಡಿ ಆಗುತ್ತೆ ಸ್ವಲ್ಪ ಈ ದಿವಸ. ಬೇಡದ್ದೆಲ್ಲ ಇಷ್ಟವಾಗ್ತಾ ಹೋಗುತ್ತೆ, ಇಷ್ಟವಾದದನ್ನು ಕೊಂಡ್ಕೊಳ್ಬೇಕು ಅನಿಸುತ್ತೆ, ಹಣವಿರಲ್ಲ. ಹೀಗೆ ಒಂಥರ ಮನಸ್ಸು ಹೊಯ್ದಾಡುತ್ತೆ. ಪರಿಹಾರಕ್ಕೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭದಾಯಕವಾಗಿರ್ತದೆ, ಆತಂಕವಿಲ್ಲ. ಈ ದಿವಸ ಶತ್ರುಗಳ ಬಾಧೆ, ಸಾಲ ಬಾಧೆ ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಆ ತಂಟೆಗೆ ಹೋಗೋದು ಬೇಡ ಈ ದಿವಸ. ಉಳಿದ ಹಾಗೆ ಕುಟುಂಬದವ್ರ ಸಹಕಾರ ಚೆನ್ನಾಗಿದೆ, ವಾಗ್ಬಲ ಚೆನ್ನಾಗಿರ್ತದೆ, ಮಾತಾಡಿ ಕೆಲಸ ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಪ್ರಾರ್ಥನೆಗೆ ದಿವಸ ನೀವು ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ನಷ್ಟ ಸೂಚಿಸ್ತಾ ಇದೆ. ದುಃಖ, ಖಿನ್ನತೆ, ವ್ಯಥೆ, ನೋವು ಇದೆಲ್ಲ ಸ್ವಲ್ಪ ರಾಡಿ ಇದೆ. ಮತ್ತು ಮನಸ್ಸು ಚಂಚಲವಾಗುತ್ತೆ, ಒಂದು ಸ್ಥಿರತೆ ಇರೋದಿಲ್ಲ, ಬುದ್ಧಿ ವ್ಯತ್ಯಾಸ ಆಗುತ್ತೆ. ಹೀಗೆ ವಿದ್ಯಾರ್ಥಿಗಳಿಗೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವರಿಗೆ ಚಂಚಲ ಸ್ವಭಾವ, ಏನೇನೋ ಬಯಕೆಗಳ ಒಂದು ರಾಡಿ, ಇದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಈ ದಿವಸ. ಮನಸ್ಸನ್ನು ಹಿಡಿದಿಡೋದು ಹೇಗಪ್ಪ? ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಅಂತಃಪ್ರಧಾನ ವಿದ್ಯೇಯಂ ಅಂತ ಮನಸ್ಸು ಸುಂದರವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಮೊದಲಿಗೆ ಒಳ್ಳೆಯದನ್ನು ಗಮನಿಸೋಣ. ಮಾತಿನ ಬಲ ಚೆನ್ನಾಗಿರ್ತದೆ, ಬರವಣಿಗೆ ಬಲ ಚೆನ್ನಾಗಿರ್ತದೆ, ಅವುಗಳಿಂದ ಅನುಕೂಲ, ಹಣಕಾಸಿನ ಅನುಕೂಲವೂ ಉಂಟಾಗುತ್ತೆ. ಅದರ ಹೊರತಾಗಿ ನಿಮಗೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ. ಬಂಧು ಮಿತ್ರರ ವಿಚಾರದಲ್ಲಿ ತುಂಬ ಜಾಗ್ರತೆ ಬೇಕು ಈ ದಿವಸ. ಅವ್ರ ವಿಚಾರ ಇವ್ರ ವಿಚಾರ ಅವರಿಗೆ ಹೇಳಿ ಕೊನೆಗೆ ನೀವು ಕೆಟ್ಟವರಾಗ್ಬಿಡ್ತೀರ. ಹೀಗಾಗಿ ಅವರ ವಿಚಾರದಲ್ಲಿ ತುಂಬ ಜಾಗ್ರತೆ ವಹಿಸಿ. ಇನ್ನು ದಾಂಪತ್ಯದಲ್ಲಿ ಅಸಮಾಧಾನ ಏರ್ಪಾಡಾಗುತ್ತೆ. ಮಕ್ಕಳ ವಿಚಾರದಲ್ಲಿ ದಾಂಪತ್ಯ ಕೆಟ್ಟು ಹೋಗುತ್ತೆ. ಇದಕ್ಕೇನಪ್ಪ ಪರಿಹಾರ? ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಓಂ ಮಾಧವಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.